ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್. ಸೊ ಹಾಸ್ಟೆಲಿಗೆ ಶಿಫ್ಟ್ ಆದಮೇಲೆ ದಿಸ್ ವಿಲ್ ಬಿ ಮೈ ಫಸ್ಟ್ ಲಾಂಗ್ ವಿಡಿಯೋ. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಸಾರಿ ಫಾರ್ ಸೌಂಡ್ ಡಿಸ್ಟರ್ಬೆನ್ಸ್. ಮೇಲ್ಗಡೆ ಸ್ವಲ್ಪ ಕೆಲಸ ನಡೀತಾ ಇದೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಪ್ಲೀಸ್ ಟು ಅಡ್ಜಸ್ಟ್. ಆ್ಯಂಡ್ ಇವತ್ತು ನನಗೆ ಕಾಲೇಜ್ ರಜೆ ಇರೋದ್ರಿಂದ ಆಲ್ಮೋಸ್ಟ್ ಫ್ರೀ ಇದ್ದೀನಿ. ಬೆಳಗ್ಗೆಯಿಂದ ಮಲ್ಕೊಂಡೇ ಇದ್ದೀನಿ. ಆ್ಯಂಡ್ ಇವಾಗ ಊಟ ಮಾಡಿ ಮೇ ಬಿ ಇವಾಗ 4 o'clock ಆಗಿರ್ಬೋದು, 3:30 ಹಂಗೆ ಊಟ ಮಾಡಿ ನಾನು ಇವಾಗ ಕೆಳಗಡೆ ರೂಮಿಗೆ ಬಂದಿದ್ದೀನಿ. ಸ್ವಲ್ಪ ಹೊತ್ತು ಆದಮೇಲೆ ನನಗೆ ರೆಕಾರ್ಡ್ಸ್ನ ಕಂಪ್ಲೀಟ್ ಮಾಡೋಕ್ಕಿದೆ. ಸ್ವಲ್ಪ ಬರ್ತಿದ್ದೀನಿ, ಇನ್ನು ಸ್ವಲ್ಪ ಇನ್ಕಂಪ್ಲೀಟ್ ಇದೆ, ಅದನ್ನು ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಗೊತ್ತಿಲ್ಲ ಇದು ನಿಮಗೆ ಎಷ್ಟು ಚೈಲ್ಡಿಶ್ ಅನಿಸುತ್ತೆ ಅಂತ, ಬಟ್ ದಿಸ್ ಇಸ್ ದ ಫೇವ್ರೇಟ್ ಪಾರ್ಟ್ ಆಫ್ ಮೈ ಲೈಫ್. ಅಂದರೆ ನನಗೆ ತಿನ್ನೋ ಐಟಮ್ಸಲ್ಲಿ ಜಾಸ್ತಿ ಇಷ್ಟ ಆಗೋದು ಅಂದರೆ ಒನ್ ಇಸ್ ಲೈಕ್ ನನಗೆ ಎಲ್ಲದೂ ತುಂಬ ಇಷ್ಟ. ಲೈಕ್ ಖಾರ ಏನಿರುತ್ತೆ ಎಲ್ಲದೂ ನನಗೆ ತುಂಬ ಇಷ್ಟ. ಅದರಲ್ಲಿ ನನ್ನ ಫೇವ್ರೇಟ್ ಅಂದರೆ ಒನ್ ಇಸ್ ಗೋಲ್ಗಪ್ಪ ಆ್ಯಂಡ್ ಐಸ್ ಕ್ರೀಮ್ ಮತ್ತು ಸೆರ್ಲ್ಯಾಕ್. ಈ ಮೂರು ಅಷ್ಟೇ ನಾನು ತುಂಬ ಇಷ್ಟಪಟ್ಟು ತಿನ್ನೋದು. ಆ್ಯಂಡ್ ಸೆರ್ಲ್ಯಾಕ್ನ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಆ್ಯಂಡ್ ಮಿಸ್ ಮಾಡ್ಕೋತಾ ಇದ್ದೆ ಅನ್ನೋದಕ್ಕಿಂತ ಅದು ನನಗೆ ಟೇಸ್ಟ್ ಅಂದರೆ ತುಂಬ ಇಷ್ಟ. ನನಗೆ ಬೇಜಾರಾಗ್ತಿದೆ ಅಂತ ಅಂದಾಗ ನನಗೆ ಫಸ್ಟ್ ನೆನಪಾಗೋದು ಸೆರ್ಲ್ಯಾಕ್. ನಾನು ಏನು ತಿನ್ನಬೇಕು ಅಂದರೆ ಫಸ್ಟ್ ನೆನಪಾಗೋದು ಸೆರ್ಲ್ಯಾಕ್. ಸೊ ಫೈನಲಿ ಇವತ್ತು ಟ್ರೈ ಮಾಡೇ ಬಿಡೋಣ ಬೇರೆ ಯಾವುದಾದ್ರೂ ಫ್ಲೇವರ್ನ ಅಂತ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ದೆ. ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿ ಜಸ್ಟ್ 4 minutesಗೆ ನನಗೆ ಪಾರ್ಸಲ್ ರಿಸೀವ್ ಆಯಿತು. ಆ್ಯಂಡ್ ಅದರಲ್ಲಿ ಎಡ್ವರ್ಡ್ ಕೂಡ ನಾನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಏನಂದರೆ ಕೆಟಲಲ್ಲಿ ಹಾಲು ಕಾಯಿಸೋಣ ಅಂತ ಹೋದೆ. ಹಾಲು ಫುಲ್ ಹಾಕಿದ್ದೆ ಕೆಟಲ್ಗೆ. ಆಮೇಲೆ ಸ್ವಿಚ್ ಆನ್ ಮಾಡಿದಾಗ ಫುಲ್ ಉಕ್ಕೋಗ್ಬಿಟ್ಟಿದೆ. ಅಂದರೆ ಇವಾಗ ನಾವು ಪಾತ್ರೆಯಲ್ಲಿ ಏನು ಬಾಯ್ಲ್ ಮಾಡ್ತೀವಿ ಅದು ತುಂಬ ಟೈಮ್ ತೊಗೊಳುತ್ತೆ. ಸೊ ಕೆಟಲಲ್ಲಿ ನೀವು ಹಾಕಿದ ತಕ್ಷಣ ತುಂಬ ಬೇಗ ಉಕ್ಕೋಯ್ತು. ನನಗೆ ಮೈಂಡಿಗೂ ಬಂದಿರಲಿಲ್ಲ ಅದು ಉಕ್ಕುತ್ತೆ ಅಂತ. ಜಸ್ಟ್ 2 minutesಗೆ ಫುಲ್ ಉಕ್ಕೋಯ್ತು. ಆ್ಯಂಡ್ ಬೇರೆ ಟೇಬಲ್ ಮೇಲೆ ಇಟ್ಟಿದ್ದೆ ನಾನು ಆ್ಯಕ್ಚುಲಿ ಕೆಟಲ್ನ ಬಾಯ್ಲ್ ಮಾಡೋಕ್ಕೆ. ಸೊ ನಂದು ರೋ ಅಲ್ಲಿ ನನಗೆ ಸ್ವಿಚ್ ಇಲ್ಲ. ಸೊ ಹಿಂದೆ ಹಾಕಬೇಕು, ಇಲ್ಲ ಮುಂದೆ ಬೇರೆ ಸ್ವಿಚ್ ಯೂಸ್ ಮಾಡಬೇಕು. ಸೊ ಅದ್ರ ಮೇಲೆ ಆ ಟೇಬಲ್ ಮೇಲೆ ಇಟ್ಟಾಗ ಈ ಥರ ಆಯಿತು. ಆ್ಯಂಡ್ ಹಾಲೆಲ್ಲ ಟೇಬಲ್ ಒಳಗೆಲ್ಲ ಹೋಗಿದೆ, ಕೆಳಗೆ ಹೋಗಿದೆ. ಸೊ ಅದನ್ನು ಕ್ಲೀನ್ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟೊತ್ತಾಯಿತು. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಆವಾಗಲೇ ತಾನೇ ಹಾಲು ಉಕ್ಕುತ್ತೆ ಅಂತ ಗೊತ್ತಾಗೋದು. ಸೊ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ನಾನು ಸೆರ್ಲ್ಯಾಕ್ನ ಓಪನ್ ಮಾಡೋಣ. ಈ ಫ್ಲೇವರ್ನ ನಾನು ತುಂಬ ಫ್ಲೇವರ್ಸ್ನ ತಿಂದಿದ್ದೀನಿ. ಆ್ಯಂಡ್ ಈ ಫ್ಲೇವರು ಟ್ರೈ ಮಾಡಿಲ್ಲ. ಆ್ಯಂಡ್ ಇದು ಹೊಸ ಫ್ಲೇವರ್ ಕೂಡ. ಇಲ್ಲಿ ಮೆನ್ಷನ್ ಆಗಿರೋ ಥರ ಫ್ರಮ್ 18 to 24 months ಅಂತ ಇದೆ. ಬಟ್ 18 years ಅವ್ರು ತಿನ್ನಬಾರ್ದು ಅಂತ ಏನು ಮೆನ್ಷನ್ ಆಗಿಲ್ಲ. ಸೊ ಏನು ಪ್ರಾಬ್ಲಮ್ ಇಲ್ಲ, ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ. ಸೊ ತುಂಬ ಜನ ಅನ್ಕೋಬೋದು ಇವ್ರಿಗೆ ಏನಾಗಿದೆ ಸೆರ್ಲ್ಯಾಕ್ ತಿನ್ನೋಕ್ಕೆ ಅಂತೆಲ್ಲ. ನಮ್ಮನೆಯಲ್ಲೂ ಕೂಡ ನಂಗೆ ತುಂಬ ಬೈತಾರೆ ಸೆರ್ಲ್ಯಾಕ್ ಎಲ್ಲ ಬೇಡ ಅಂತ. ಬಟ್ ಕೆಲವ್ರಿಗೆ ತುಂಬ ಇಷ್ಟ ಇರುತ್ತೆ, ಲೈಕ್ ಬೂಸ್ಟು ಹಾರ್ಲಿಕ್ಸು ಆ ಥರ ತುಂಬ ಇಷ್ಟ ಇರುತ್ತೆ. ನನಗೆ ಸೆರ್ಲ್ಯಾಕ್ ತುಂಬ ಇಷ್ಟ. ನಾನು ಬೂಸ್ಟ್ ಹಾರ್ಲಿಕ್ಸ್ ಏನೂ ಕುಡಿಯೋಲ್ಲ. ಆ್ಯಂಡ್ ನನಗೆ ಅದು ಇಷ್ಟನೂ ಇಲ್ಲ ಕೂಡ. ಸೊ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಹೋಪ್ ಚೆನ್ನಾಗಿರುತ್ತೆ ಅಂತ, ಕಾಸ್ ನನ್ನ ದುಡ್ಡು ವೇಸ್ಟ್ ಆಗಬಾರ್ದಲ್ಲ, ಅದಕ್ಕೆ. ಇದು ಮೇ ಬಿ ನಾನು ಜಾಸ್ತಿ ತಿನ್ನಲ್ಲ, ಅಂದರೆ ಡೈಲಿ ತಿನ್ನಬೇಕು ಅಂತ ಏನಿಲ್ಲ. ಯಾವಾಗಾದರೂ ಒಂದ್ಸಲ ತಿಂತೀನಿ. ಮೇ ಬಿ ಈ ಪ್ಯಾಕ್ ನನಗೆ 4 to 5 months ಬರುತ್ತೆ ಅಂತ ಅನ್ಕೋತೀನಿ. ಸೊ ಇಷ್ಟಿರುತ್ತೆ ಇದರಲ್ಲಿ. ನಾನು ಇದರಲ್ಲಿ ತಿನ್ನೋದೇ 1 ಸ್ಪೂನು. ದಿಸ್ ಸೌಂಡ್ಸ್ ಆಸಮ್ ನಿಜವಾಗ್ಲೂ. ಆ್ಯಂಡ್ ಓಪನ್ ಮಾಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಟೇಸ್ಟ್ ಹೆಂಗಿದೆ ಅಂತ ನಾನು ಹೇಳ್ತೀನಿ. ನಾನು ಆ್ಯಕ್ಚುಲಿ ಸೀಸರ್ನ ತೊಗೊಂಡು ಬಂದಿಲ್ಲ. ಅಂದರೆ ನನ್ನ ಮನಸ್ಸಲ್ಲಿತ್ತು ಸೀಸರ್ ಬೇಕು ಅಂತ, ಬಟ್ ಅದು ಏನು ತೊಗೊಂಡ್ಬರಲಿಲ್ಲ ಅಂತ ನನಗೆ ಈಗಲೂ ಗೊತ್ತಿಲ್ಲ. ಫಸ್ಟ್ ಮಂತ್ ಸೀಸರ್ನ ಪರ್ಚೇಸ್ ಮಾಡಬೇಕು. ಸೊ ಇವಾಗ ನನಗೆ ಒಂದು ಪುಟಾಣಿ ಬೌಲ್ ತೊಗೊಂಡಿದ್ದೀನಿ. ಸೊ ಈ ಬೌಲ್ ಅಷ್ಟು ಸಾಕಾಗುತ್ತೆ ಅನಿಸುತ್ತೆ. ಸೊ ಇದ್ರೊಳಗೆ ಹಾಕೋಣ. ಇವತ್ತು ಫಸ್ಟ್ ಡೇ ಅಲ್ವಾ, ಸೊ ಸ್ವಲ್ಪ ಜಾಸ್ತಿ ತಿನ್ನೋಣ. ಇದು ಆಕ್ಚುಲಿ ಚೆನ್ನಾಗಿದೆ. ನಾಳೆಯಿಂದ 1 ಸ್ಪೂನ್ ತಿನ್ನೋಣ. ಆ್ಯಂಡ್ ಈ ಕಲರು ಮತ್ತು ಇದ್ರೊಳಗಿರೋ ಲೈಕ್ 1 ನಿಮಿಷ ನಾನು ನಿಮಗೆ ತಿಳಿಸ್ತೀನಿ ಹೆಂಗಿದೆ ಅಂತ. ಸೊ ಅವರೇ ಈ ಸ್ಪೂನ್ನ ಕೊಟ್ಟಿರ್ತಾರೆ, ಇದಕ್ಕಿಂತ ಜಾಸ್ತಿ ತಿನ್ನಬೇಡಿ ಅಂತ ಅವರೇ ಹೇಳಿರ್ತಾರೆ ಅನಿಸುತ್ತೆ ಮೇ ಬಿ ನನ್ನಂಥವ್ರು. ಸೊ ಇದ್ರೊಳಗೆ ಹಾಕಿ ಇದನ್ನು
ತುಂಬ ಇಷ್ಟ. ಸೊ ಕ್ಯಾಮ್ರಾದಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ, ಬಟ್ ದಿಸ್ ಟೇಸ್ಟ್ ಆಸಮ್. ಆ್ಯಂಡ್ ಇದಕ್ಕೆ ನಾನು ಇವಾಗ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾರಿ, ಮಿಲ್ಕ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಿಲ್ಕ್ ಅದು ಆ ಥರ ಎಲ್ಲ ಚೆಲ್ಲೋಗ್ಬಿಟ್ಟು ಇಟ್ಸ್ ಓಕೆ. ಇವತ್ತಿಗೆ ಆಗೋ ಅಷ್ಟಿದೆ. ಆ್ಯಂಡ್ ನಾನು ಬಾಟಲಲ್ಲಿ ಕೂಡ ಸ್ಟೋರ್ ಮಾಡ್ಕೊಬೋದು, ಸೊ ಪ್ರಾಬ್ಲಮ್ ಏನಿಲ್ಲ. ಸೊ ಇವಾಗ ನಾನು ಮಿಲ್ಕ್ ಹಾಕ್ತಾ ಇದ್ದೀನಿ. ಸೊ ಅಂದರೆ ಕೆಲವರಿಗೆ ತುಂಬ ಗಟ್ಟಿ ಇರೋ ಇಷ್ಟ ಆಗ್ತದೆ, ನನಗೆ ಮೀಡಿಯಮ್ ಆಗಿರಬೇಕು, ತುಂಬ ಗಟ್ಟಿ ಇರುತ್ತೆ ಅನ್ನೋಕ್ಕಾಗಲ್ಲ. ಅಂದ್ಕೊಂಡೆ ಬಾಯಿಗೆ ಇದನ್ನು ಮಿಕ್ಸ್ ಮಾಡೋಣ. I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. ಅಂದರೆ ಮನೇಲಿದ್ದಾಗ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಜಲ್ಲಾಗಬೇಕು ಅಂತ. ಯಾರೂ ತಂದ್ಕೊಳ್ಳೇ ಇಲ್ಲ. ಬೇಗ ತಿಂದು ಅಸೈನ್ಮೆಂಟ್ ಬರೀಬೇಕು. ಸಾರಿ, ಅಸೈನ್ಮೆಂಟ್ ಎಲ್ಲ ರೆಕಾರ್ಡ್ ಬರೀಬೇಕು. ಆಲ್ರೆಡಿ 2 ಎಕ್ಸ್ಪೆರಿಮೆಂಟ್ ಮುಗಿದೋಗಿದೆ. ಸೊ ನಾನು ಯಾವಾಗ ದಿನ ಕಂಪ್ಲೀಟ್ ಮಾಡ್ತೀನಿ ಗೊತ್ತಿಲ್ಲ. ಯಾವಾಗ ಅನ್ನೋಕ್ಕಿಂತ ನಾಳೆನೇ ಸಬ್ಮಿಷನ್ ಇದೆ. ಸೊ ನಾಳೆ ಬರೀಲೇಬೇಕು, ಕಂಪ್ಲೀಟ್ ಮಾಡಲೇಬೇಕು, ಸಬ್ಮಿಟ್ ಮಾಡಲೇಬೇಕು. ಪರವಾಗಿಲ್ಲ, ತಿಂದ್ಬಿಟ್ಟು ಆರಾಮಾಗಿ ಬರ್ಕೋಬೋದು. ಸೊ ಈ ಬಾಟಲ್ ಒಳಗಡೆ ನಾನು ಮಿಕ್ಕಿರೋ ಹಾಲನ್ನ ಹಾಕ್ತಾಯಿದ್ದೀನಿ. ಸೊ ನಾನಿವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಕಾರ್ಡ್ ಬರ್ಕೊಂಡೆ. ಸೊ ನಾಳೆನೇ ಸಬ್ಮಿಷನ್ ಇರೋದ್ರಿಂದ ಬರೀಲೇಬೇಕಾಗಿತ್ತು. ಆ್ಯಂಡ್ ರೆಕಾರ್ಡ್ ಬರೋಕ್ಕೆ 2 to 3 hours ತೊಗೊಂತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್.